ನಮ್ಮ ಭಟ್ಟರ ಮ್ಯಾಜಿಕಲ್ ಮೂವಿ ಮುಂಗಾರು ಮಳೆ ಸಿನಿಮಾ ಯಾರು ನೋಡಿಲ್ಲ ಹೇಳಿ. ಅದರಲ್ಲಿ ನಮ್ಮ ಗಣಿಯವರ ಫೇಮಸ್ ಡೈಲಾಗನ್ನ ಕೇಳೇ ಇರ್ತೀರಾ. ಟೈಮ್ ಅಂದ್ರೆ ಪಕ್ಕಾ 420. ಈ ಟೈಮ್ ಇರೋದೇ ಕೈ ಕೊಡೋದಕ್ಕೆ. ಎಲ್ಲರ ಲೈಫಲ್ಲೂ ಈ ಟೈಮ್ ಅನ್ನೋದು ಒಂದಲ್ಲ ಒಂದು ರೀತಿ ವಿಡಿಯೋ ಗೇಮ್ ಆಡಿರುತ್ತೆ. ಕೃಷ್ಣ ಪರಮಾತ್ಮ ಸಮಯಕ್ಕಿಂತ ಮತ್ತು ವಿಧಿಗಿಂತ ಹೆಚ್ಚು ಯಾವುದೂ ಇಲ್ಲ, ತಾಳ್ಮೆಯಿಂದ ಇರಿ, ನಿಮ್ಗೆ ಸೇರ್ಬೇಕಾದದ್ದು ಸರಿಯಾದ ಸಮಯದಲ್ಲಿ ನಿಮ್ಮನ್ನ ಹುಡ್ಕೊಂಡು ಬಂದೇ ಬರುತ್ತೆ ಅನ್ನುವಂತಹ ವಂಡರ್ಫುಲ್ ಲೈನ್ ಅನ್ನ ಹೇಳಿಲ್ವಾ? ಏನಪ್ಪ ಇವನ್ ಮೂವಿ ಬಿಟ್ಟು ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೋಬಿಡಿ. ನಾನಿವತ್ತು ತಂದಿರುವಂತಹ ಟಾಪಿಕ್ಕು ಈ ಗುಡ್ ಟೈಮ್ ಅಂಡ್ ಬ್ಯಾಡ್ ಟೈಮ್ ಅನ್ನುವಂತಹ ಕಾನ್ಸೆಪ್ಟ್ಗೂ ಲಿಂಕ್ ಇದೆ. ಒಂದು ಕಾಲದಲ್ಲಿ ಸಿನಿಮಾ ಅಂದ್ರೆ ಅದು ಫೈಟ್ ಬಿಟ್ವೀನ್ ಹೀರೋ ಅಂಡ್ ವಿಲನ್ ಆಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಈ ವಿಲನ್ಗಳು ದುಷ್ಟ ಶಕ್ತಿಗಳು ರಾಕ್ಷಸರಾಗಿದ್ರೆ ಬರ್ತಾ ಬರ್ತಾ ಊರಿನ ಸಾಹುಕಾರ, ರಾಜಕಾರಣಿ, ಬಿಸ್ನೆಸ್ ಮ್ಯಾನು ಹೀಗೆ ಬದಲಾಗ್ತಾ ಹೋದ್ರು. ನಂತರ ಮನೆಯಲ್ಲೇ ಇರುವಂತಹ ಒಂದು ಕ್ಯಾರೆಕ್ಟರ್ನ ವಿಲನ್ ಮಾಡಿದ್ರು. ಅದಾದ ನಂತರ ರೀಸೆಂಟ್ ಆಗಿ ಹೀರೋಗಳೇ ವಿಲನ್ ಆಗೋದಕ್ಕೆ ಶುರು ಆಗೋದ್ರು. ಆದ್ರೆ ಕೆಲವೊಂದು ಸಿನಿಮಾಗಳನ್ನ ನೋಡಿರ್ತೀರ, ಅಲ್ಲಿ ಯಾವುದೇ ಪರ್ಸನಲ್ ವಿಲನ್ಗಳಿರಲ್ಲ, ಅಲ್ಲಿ ಪರಿಸ್ಥಿತಿಗಳೇ ವಿಲನ್ ಆಗಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಿರಿಕ್ ಪಾರ್ಟಿ ಫಿಲಮ್ ನೋಡಿದಿರ ಅಲ್ವಾ? ಅದರಲ್ಲಿ ಯಾರು ವಿಲನ್ ಅಂತ ಕೇಳಿದ್ರೆ ಏನಂತೀರಾ? ಸ್ವಲ್ಪ ಜನ ಆ ಫಿಲಮ್ ಅಲ್ಲಿ ಕರ್ಣ ಅವರ ಕ್ಲಾಸ್ಮೇಟ್ ಆದಂತಹ ಲೋಕಿ ಅವರ ಕ್ಯಾರೆಕ್ಟರ್ ಅಥವಾ ಸಲ್ಮಾನ್ ಅಹಮದ್ ಅವರೇ ವಿಲನ್ ಅಂತ ಅನ್ಬೋದು. ಆದ್ರೆ ಅವರು ಹಿಲಾರಿಯಸ್ ಆಂಟಗನಿಸ್ಟ್ ಅಷ್ಟೇ, ಮಲೀಶಿಯಸ್ ವಿಲನ್ ಅಲ್ಲ. ಏನಪ್ಪಾ ತಲೆಗೆ ಶೂಟ್ ಹಾಕ್ಬೇಡ, ಸ್ವಲ್ಪ ಅರ್ಥ ಆಗೋ ರೀತಿ ಹೇಳು ಅಂತಂದ್ರೆ, ಆಂಟಗನಿಸ್ಟ್ ಮತ್ತೆ ವಿಲನ್ಗೆ ಇರುವಂತಹ ವ್ಯತ್ಯಾಸ ಅಂದ್ರೆ ಆಂಟಗನಿಸ್ಟ್ ಹೀರೋಗೆ ಜಸ್ಟ್ ಅಪೋಸಿಷನ್ ಆಗಿರ್ತಾನೆ, ಬಟ್ ವಿಲನ್ ಅಂದ್ರೆ ಅವನ ಉದ್ದೇಶಗಳೇ ಮಲೀಶಿಯಸ್ ಅಥವಾ ಕೆಟ್ಟದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಡ್ರಗ್ಸ್ ಡೀಲ್ ಮಾಡೋದು, ಹರಾಸ್ಮೆಂಟ್ ಮಾಡೋದು, ಸೊಸೈಟಿಗೆ ಕೆಟ್ಟದನ್ನ ಮಾಡೋದು. ಬರ್ತಾ ಬರ್ತಾ ನಮ್ಮ ಸಿನಿಮಾಗಳಲ್ಲಿ ಈ ವಿಲನ್ ಕಾನ್ಸೆಪ್ಟ್ ನ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಬಂತು. ಹಾಗುಟ್ಕೊಂಡಿದ್ದೆ ಈ ಫೀಲ್ ಗುಡ್ ಸಿನಿಮಾಗಳು. ಬಟ್ ಫೀಲ್ ಗುಡ್ ಸಿನಿಮಾಗಳಲ್ಲೂ ಈ ವಿಲನ್ ಕಾಟ ಇತ್ತು. ಫಾರ್ ಎಕ್ಸಾಂಪಲ್ ಮಿಲನ ಫಿಲಂ ನೋಡಿದ್ರೆ ಅದರಲ್ಲಿ ಅಂಜಲಿ ಅವರ ಎಕ್ಸ್ ಲವರ್ ಹೇಮಂತ್ ಅವರು ವಿಲನ್ ಅಂತ ಸ್ಟ್ರಾಂಗ್ ಆಗಿ ಹೇಳ್ಬೋದು. ಹೀಗೆ ಸುಮಾರಷ್ಟು ವಿಲನ್ ಇರುವಂತಹ ಫಿಲಂಗಳು, ಸ್ಲೈಸ್ ಆಫ್ ಲೈಫ್ ಫಿಲಂಗಳಿದೆ. ನಂತರ ಬಂದಂತಹ ಟ್ರೆಂಡು ಈ ಫೀಲ್ ಗುಡ್ ಮೂವಿ ದಟ್ ಹ್ಯಾಸ್ ನೋ ಮಲಿಷಿಯಸ್ ವಿಲನ್. ಇಂತಹ ಸಿನಿಮಾಗಳಿಗೆ ಟೈಮೇ ಆಂಟಗನಿಸ್ಟು. ಕಾಲಾಯ ತಸ್ಮೈ ನಮಃ ಅನ್ನೋ ತರ ಇಂತಹ ಸಿನಿಮಾದ ಲೀಡ್ ಕ್ಯಾರೆಕ್ಟರ್ಗಳು ಕಾಲದ ಮುಂದೆ, ವಿಧಿ ಮುಂದೆ ಸೋಲ್ತಾರೆ. ಬನ್ನಿ ಈ ಲಿಸ್ಟ್ ಅಲ್ಲಿ ಯಾವ್ದೆಲ್ಲ ಸಿನಿಮಾಗಳಿದೆ ಅಂತ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಕಿರಿಕ್ ಪಾರ್ಟಿ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಶ್ಮಿಕಾ ಹಾಗೂ ಅಜನೀಶ್ ಲೋಕನಾಥ್ ಅವರನ್ನ ಸ್ಟಾರ್ ಮಾಡಿದಂತಹ ಸಿನಿಮಾ ಇದು. ಕರ್ಣ ಅನ್ನುವಂತಹ ಕಾಲೇಜ್ ಹುಡುಗನ ಸುತ್ತುವಂತಹ ಈ ಸ್ಟೋರಿ ನಿಮ್ಗೆ ಕಂಪ್ಲೀಟ್ ಕಾಲೇಜ್ ಲೈಫ್ ನ ಡಾಕ್ಯುಮೆಂಟರಿ ಅನ್ಸದಂತೂ ಗ್ಯಾರಂಟಿ. ಹ್ಯೂಮರ್ ಜೊತೆ ಸ್ಟಾರ್ಟ್ ಆದಂತಹ ಈ ಮೂವಿ ಎಂಡ್ ಆಗೋದು ಹಾರ್ಟ್ ಟಚಿಂಗ್ ಫೇರ್ವೆಲ್ ನಿಂದ. ಇಂಟರ್ವೆಲ್ ಟ್ವಿಸ್ಟ್ ಅಮೇಸಿಂಗ್ ಆಗಿತ್ತು. ಈ ಸಿನಿಮಾದಲ್ಲಿ ಟೈಮ್ ಚೇಂಜ್ ಆದಂಗೆ ಕರ್ಣನ ಲೈಫು ಹೇಗೆ ಚೇಂಜ್ ಆಗುತ್ತೆ ಅನ್ನೋದೇ ಇದರ ಪ್ಲಾಟು. ಎಷ್ಟು ಸಲ ನೋಡಿದ್ರು ಬೋರ್ ಆಗದಂತಹ ಈ ಮೂವಿಗೆ ನಾನಂತೂ ಹ್ಯೂಜ್ ಫ್ಯಾನ್. ಸಾನ್ವಿನ ಕಳ್ಕೊಂಡ ಮೇಲೆ ಕರ್ಣ ಹೇಗ್ ಚೇಂಜ್ ಆಗ್ತಾನೆ ಅನ್ನೋದೇ ಈ ಸ್ಟೋರಿಯ ಚೇಂಜ್ ಓವರ್. ಅಂದ್ರೆ ಸಾನ್ವಿ ಬಗ್ಗೆ ಹೇಳಿದ್ರೆ ಅವನಿಗೆ ಹೊಡೆಯೋದು, ಕಾಲೇಜಲ್ಲಿ ಹವಾ ಇಡೋದು ಅಂತಲ್ಲ. ಸಾನ್ವಿ ಡೈರಿ ಓದಿದ್ಮೇಲೆ ಅವಳ ಇಂಟೆನ್ಷನ್ ಅರ್ಥ ಮಾಡ್ಕೊಂಡ ಮೇಲೆ ಕರ್ಣನಿಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ಕರ್ಣನಲ್ಲಿ ಆಗುವಂತಹ ಟ್ರಾನ್ಸ್ಫಾರ್ಮೇಶನ್ ಈ ಸಿನಿಮಾದಲ್ಲಿ ಸೂಪರ್ಬ್ ಆಗಿ ತೋರಿಸಿದ್ದಾರೆ. ಶೇವಿಂಗ್ ಮಾಡಿ ಡ್ರೆಸ್ ಅಪ್ ಆಗಿ ಒಂದು ಸಾರಿ ಕೇಳೋ ಸೀನ್ ಇದೆ. ಇಟ್ ಇಸ್ ಸಿಂಬಾಲಿಕಲ್ ರೆಫರೆನ್ಸ್ ಆಫ್ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್. ಸಕ್ಕತ್ತಾಗಿದೆ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಅಪ್ಪಂಗೆ ಆಲ್ಝೈಮರ್ಸು. ಈ ಕಡೆ ಮಗ ವರ್ಕ್ ಲೈಫು, ತನ್ನ ಪರ್ಸನಲ್ ಲೈಫು, ಇದರ ಮಧ್ಯೆ ಡಿಫ್ರೆನ್ಸೇ ಗೊತ್ತಿಲ್ಲದೆ ಕೆಲಸ ಮಾಡ್ತಾ ಇದ್ದಾನೆ. ಸ್ವಂತ ತಂದೆನ ಅನಾಥಾಶ್ರಮಕ್ಕೆ ಸೇರಿಸ್ತಾನೆ. ಇಂಥದ್ರಲ್ಲಿ ಅಪ್ಪ ಮಿಸ್ ಆಗ್ತಾರೆ. ಅಪ್ಪನ ಹುಡುಕಾಟದ ಮಧ್ಯೆ ಮಗ ಶಿವ ತನ್ನ ಲೈಫಲ್ಲಿ ಮಿಸ್ ಆಗಿರುವಂತಹ ಫ್ಯಾಮಿಲಿ ವ್ಯಾಲ್ಯೂ ಹುಡುಕಾಟವನ್ನ ಮಾಡ್ತಾನೆ. ಎಸ್, ಇದೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಇಲ್ಲೂ ಕೂಡ ಈ ಮೂವಿಲಿ ಯಾವುದೇ ವಿಲನ್ ಕ್ಯಾರೆಕ್ಟರ್ ಇಲ್ಲ. ಇಲ್ಲಿ ಲೀಡ್ ಕ್ಯಾರೆಕ್ಟರ್ ಬಿಸಿ ಸ್ಕೆಡ್ಯೂಲು ಅಂಡ್ ಲೈಫ್ ಸ್ಟೈಲು ಅವನ ಫ್ಯಾಮಿಲಿ ಕನೆಕ್ಷನ್ ಅನ್ನ ಕಟ್ ಮಾಡಿ ಎಮೋಷನ್ಲೆಸ್ ಮಾಡ್ಬಿಟ್ಟಿರುತ್ತೆ. ನಮಗೂ ಹಾಗೆ ಆಗೋದಲ್ವಾ? ಯಾರು ಬೈ ಬರ್ತ್ ಈ ತರ ಆಗಲ್ಲ, ಪರಿಸ್ಥಿತಿ ನಮ್ಮನ್ನ ಚೇಂಜ್ ಮಾಡುತ್ತೆ. ಏನಂತೀರಾ? ವೆಂಕೋಬ್ರಾವ್ ಹೇಳೋ ಹಾಗೆ ಕಪ್ಪು ನಾಯಿ, ಬಿಳಿ ನಾಯಿ, ಒಂದ್ರದ್ದು ಒಳ್ಳೆ ಗುಣ, ಒಂದ್ರದ್ದು ಕೆಟ್ಟ ಗುಣ. ಸ್ಟೋರಿ ನೆನಪಿದ್ಯಾ? ಯಾವ ನಾಯಿಗೆ ಹೆಚ್ಚು ಬಿಸ್ಕೆಟ್ ಹಾಕ್ತಿವೋ ಆ ನಾಯಿ ಗೆಲ್ಲುತ್ತೆ. ಇಲ್ಲಿ ಶಿವ ಫ್ಯಾಮಿಲಿ ಅನ್ನೋದನ್ನ ಮರಿತಾನೆ, ಅದಕ್ಕೆ ತಂದೆನ ಕಳ್ಕೊತಾನೆ, ಅಂದ್ರೆ ಮಿಸ್ ಆಗ್ತಾರೆ. ನೆಕ್ಸ್ಟ್ ಫ್ಯಾಮಿಲಿ ಸೆಂಟಿಮೆಂಟ್ ಅರ್ಥ ಮಾಡ್ಕೋತಾನೆ, ಹಾಗೆ ತಂದೆ ವೆಂಕೋಬ್ರಾವ್ ಸಿಗ್ತಾರೆ. ಒಳ್ಳೆ ಮೆಸೇಜ್ ಇರುವಂತಹ ಮೂವಿ, ಎಲ್ರಿಗೂ ಮಸ್ಟ್ ವಾಚ್ ರೆಕಮೆಂಡೇಶನ್ ಕೊಡ್ತೀನಿ. ಅಫ್ಕೋರ್ಸ್ ಇದರಲ್ಲಿ ವಶಿಷ್ಠ ಸಿಂಹ ಅವರ ಪಾತ್ರ ಇದೆ, ಅದಕ್ಕೂ ಒಂದು ಪರ್ಪಸ್ ಇದೆ. ಅದರ ಶೇಡ್ ಕೂಡ ಪಾಸಿಟಿವ್ ಆಗಿ ರೌಂಡ್ ಆಫ್ ಆಗುತ್ತೆ. ಸೊ ಹಾಗಾಗಿ ಅವ್ರನ್ನ ವಿಲನ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಚಾರ್ಲಿ 777 ಅನಿಮಲ್ ಲವರ್ಸ್ಗೆ ಇದು ಮಸ್ಟ್ ವಾಚ್ ಮೂವಿ. ಹೇಗೆ ಒಂದು ನಾಯಿ ಧರ್ಮರಾಯಂಗೆ ಸ್ವರ್ಗದ ದಾರಿ ತೋರಿಸುತ್ತೆ, ಹಂಗೆ ನಮ್ಮ ಲೀಡ್ ಕ್ಯಾರೆಕ್ಟರ್ ಧರ್ಮನಿಗೆ ಚಾರ್ಲಿ ಅನ್ನುವಂತಹ ನಾಯಿ ಬಾಂಡಿಂಗ್ ಅನ್ನುವಂತಹ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಬಾಲ್ಯದಲ್ಲಿ ಆದಂತಹ ಹ್ಯೂಜ್ ಆಕ್ಸಿಡೆಂಟ್ ಇಂದ ಮನೆಯವ್ರನ್ನೆಲ್ಲ ಕಳ್ಕೊಂಡು ಒಬ್ಬಂಟಿ ಆಗಿರ್ತಾನೆ. ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ, ಯಾರ ಜೊತೆನೂ ಕನೆಕ್ಟ್ ಆಗಲ್ಲ, ರೂಡ್ ಮತ್ತೆ ಆರೋಗೆಂಟ್ ಆಗಿರ್ತಾನೆ, ಫುಲ್ ನೆಗೆಟಿವ್ ಅನಿಮಲ್ ಬಿಹೇವಿಯರ್ ಆಗಿರುವಂತಹ ಧರ್ಮನಿಗೆ ಚಾರ್ಲಿ ಹೇಗೆ ಫ್ಯಾಮಿಲಿ ಆಗುತ್ತೆ, ಅವನನ್ನ ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ಮಾಡುತ್ತೆ ಅನ್ನೋದೇ ಈ ಸಿನಿಮಾ. ಒಂದು ಪ್ರಾಣಿ ಒಬ್ಬ ಮನುಷ್ಯನಿಗೆ ಫೀಲಿಂಗ್ಸ್, ಕನೆಕ್ಷನ್, ರಿಲೇಷನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕಲಿಸುತ್ತೆ. ಜಸ್ಟ್ ವಾವ್ ಅಲ್ವಾ? ಇದ್ರ ಥೀಮ್ಗೆ ನಾನು ಬಿಗ್ ಫ್ಯಾನ್. ಒಂದು ಮೊಟ್ಟೆಯ ಕತೆ.
ಇದ್ರ ಬಗ್ಗೆ ಹೇಳ್ಬೇಕಾ? ಫಿಸಿಕಲ್ ಫ್ಲಾಸ್ ಬಗ್ಗೆ ಮಾಡಿರುವಂತಹ ಈ ಸಿನಿಮಾ ಬಾಡಿ ಶೇಮಿಂಗ್ ಮಾಡೋರ ಕಣ್ಣನ್ನ ತೆರೆಸುತ್ತೆ. ಜನಾರ್ದನ ಒಬ್ಬ ಕನ್ನಡದ ಮೇಷ್ಟ್ರು. ಬಾಲ್ಡ್ನೆಸ್ ಅನ್ನುವಂತಹ ರಣಭಯಂಕರ ಫ್ಲಾಸು ಅವರ ಪ್ರೊಫೆಷನಲ್ ಲೈಫ್ಗೆ ಮತ್ತೆ ಪರ್ಸನಲ್ ಲೈಫ್ ಅನ್ನ ಹಿಂಡಿ ಹಿಪ್ಪೆ ಮಾಡುತ್ತೆ. ಅದನ್ನ ಇಲ್ಲಿ ಹಿಲಾರಿಯಸ್ ಆಗಿ ತೋರಿಸ್ತಾರೆ. ಈ ಸಿನಿಮಾದಲ್ಲಿ ಜನಾರ್ದನ ಅವರ ಬಿಗ್ಗೆಸ್ಟ್ ವಿಲನ್ ಬಾಲ್ಡ್ನೆಸ್ ಅಥವಾ ಅದ್ರ ಬಗ್ಗೆ ಆಡ್ಕೊಳ್ಳೋರ? ಈ ಕನ್ಫ್ಯೂಷನ್ ನಲ್ಲಿರುವಂತಹ ಜನಾರ್ದನ್ ಒಂದ್ ಟೈಮ್ ಅಲ್ಲಿ ಇನ್ನೊಂದು ಹುಡುಗಿಯ ಬಾಡಿ ಶೇಮಿಂಗ್ ಮಾಡ್ತಾರೆ. ಅವಾಗ ಅರ್ಥ ಆಗದೆ ಬಿಗ್ಗೆಸ್ಟ್ ವಿಲನ್ ಯಾರು ಅಂದ್ರೆ ಫಿಸಿಕಲ್ ಫ್ಲಾಸ್ ಅಲ್ಲ, ಅದ್ರ ಬಗ್ಗೆ ಆಡ್ಕೊಳ್ಳೋರು ಅಂತ. ರಾಜ್ಬಿ ಶೆಟ್ಟಿ ಅವರ ಈ ಥಾಟ್ಗೆ ಒಂದು ಸೆಲ್ಯೂಟ್ ಬೀಳಲೇಬೇಕು. ಜಸ್ಟ್ ಮಾತಲ್ಲಿ ಈ ಸಿನಿಮಾದಲ್ಲಿ ಸಿದ್ಧಾರ್ಥ್ ಅನ್ನುವಂತಹ ಕ್ಯಾರೆಕ್ಟರ್ ತನ್ನ ಹಳೆ ಪ್ರೀತಿಯನ್ನ ಕಳ್ಕೊಂಡ ಮೇಲೆ ಫುಲ್ ಹಾರ್ಟ್ ಬ್ರೇಕ್ ನಲ್ಲಿರುವಾಗ ತನು ಅನ್ನುವಂತಹ ಹುಡುಗಿ ಸಿದ್ಧಾರ್ಥ್ನ ಲೈಫ್ ಅಲ್ಲಿ ಎಂಟರ್ ಆಗ್ತಾಳೆ. ಹಳೆ ಪ್ರೀತಿ ಕಾಡಿ ತನುನ ರಿಜೆಕ್ಟ್ ಮಾಡ್ತಾನೆ. ಬಟ್ ಟೈಮ್ ಪಾಸ್ ಆದಂಗೆ ತನು ಮೇಲೆ ಇಷ್ಟ ಆಗಿ ಅವಳನ್ನ ಹುಡ್ಕೊಂಡು ಹೋಗಿ ಪ್ರಪೋಸ್ ಮಾಡುವಂತಹ ಟೈಮ್ ಅಲ್ಲಿ ಅವಳಿಗೆ ಮದ್ವೆ ಫಿಕ್ಸ್ ಆಗಿರುತ್ತೆ. ಈ ಸಿನಿಮಾದ ವಿಲನ್ ಯಾರು ಅಂತ ಅಂದ್ರೆ ಅದು ಟೈಮು. ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ರು, ಬಟ್ ಡಿಫ್ರೆಂಟ್ ಟೈಮ್ ಲೈನ್ ಅಲ್ಲಿ. ಅದಕ್ಕೆ ಹೇಳೋದು ಈ ಟೈಮ್ ಅನ್ನೋದು ಪಕ್ಕಾ 420 ಅಂತ. ನಿಮ್ಮಲ್ಲಿ ಯಾರಾದ್ರೂ ಈ ಸಿಚುವೇಶನ್ ನ ಫೇಸ್ ಮಾಡಿದ್ರೆ ಅವ್ರಿಗೆ ಮಾತ್ರ ಈ ಮೂವಿ ನಾಟ್ ರೆಕಮೆಂಡೆಡ್ ಅಂತ ಹೇಳ್ತೀನಿ. ಮುಂಗಾರು ಮಳೆ. ಈ ಸಾಲ್ಗೆ ಮುಂಗಾರು ಮಳೆನ ಸೇರಿಸ್ತಾ ಇದ್ರೆ ನನ್ನ ಮೇಲೆ ಕೇಸ್ ಬೀಳೋದಂತೂ ಗ್ಯಾರಂಟಿ. ಈ ಸಿನಿಮಾದ ಪ್ಲಾಟ್ ಬಗ್ಗೆ ಹೇಳಿದ್ರೆ ನೀವು ಚೆನ್ನಾಗಿ ಉಗಿಯೋದಂತೂ ಗ್ಯಾರಂಟಿ. ಈ ಸಿನಿಮಾದ ವಿಲನ್ ಅಂದ್ರೆ ನೀನಾಸಂ ಅಶ್ವಥ್ ಮಾಡಿರುವಂತಹ ಜಾನು ಪಾತ್ರ ಅಂದ್ರೆ ತಪ್ಪಾಗುತ್ತೆ. ಪ್ರೀತಮ್ ಪಾಲ್ಗೆ ವಿಲನ್ ಅಂದ್ರೆ ಅದು ಸ್ಯಾಕ್ರಿಫೈಸಸ್. ಅದಕ್ಕೆ ಪ್ರೀತಿ ಮಧುರ ತ್ಯಾಗ ಅಮರ ಅನ್ನುವಂತಹ ಟ್ಯಾಗ್ ಲೈನ್ ನ ಕೊಟ್ಟಿರೋದು ಅಂತ ಕಾಣುತ್ತೆ. ತನ್ನ ಖುಷಿಗಿಂತ ತನ್ನ ಸುತ್ತಮುತ್ತ ಇರೋರ ಖುಷಿನೇ ಇಂಪಾರ್ಟೆಂಟ್ ಅಂತ ಅನ್ನೋರಿಗೆ ಈ ಮೂವಿ ವೆಲ್ ಡೆಡಿಕೇಟೆಡ್. ಲವ್ ನ ಸಿಂಬಾಲಿಕ್ ರೆಫರೆನ್ಸ್ ಆಗಿ ತೋರಿಸಿರುವಂತಹ ಮೊಲ, ಅದೇ ಮೊಲಕ್ಕೋಸ್ಕರ ಜೀವನೇ ರಿಸ್ಕ್ ಅಲ್ಲಿ ಇಟ್ಟು ಕಾಪಾಡುವಂತಹ ಪ್ರೀತಮ್ ಮುಂದೆ ಫ್ಯಾಮಿಲಿ ಅನ್ನುವಂತಹ ಸೆಂಟಿಮೆಂಟ್ಗೆ ತನ್ನ ಮೇಲಿಟ್ಟಿರುವಂತಹ ನಂಬಿಕೆಗೋಸ್ಕರ ಜೀವಕ್ಕಿಂತ ಹೆಚ್ಚಾಗಿರುವಂತಹ ಲವ್ ಅನ್ನ ತ್ಯಾಗ ಮಾಡ್ತಾನೆ. ನಿಮ್ಮಲ್ಲೂ ಕೂಡ ಎಷ್ಟೋ ಜನ ಫ್ಯಾಮಿಲಿಗೋಸ್ಕರ ಇನ್ನೊಬ್ರು ನಮ್ಮ ಮೇಲಿಟ್ಟಿರುವಂತಹ ನಂಬಿಕೆಗೋಸ್ಕರ ತಮ್ಮ ಲೈಫ್ ಅನ್ನ ತ್ಯಾಗ ಮಾಡಿರ್ತೀರಿ. ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಲೈಫ್ ನ ವಿಲನ್ ಯಾರು ಅಂತ. ತ್ಯಾಗ ಮತ್ತು ನಂಬಿಕೆನೇ ಅಲ್ವಾ. ಗಾಳಿಪಟ ಮೂವಿ ಅನ್ನೋದು ಜಸ್ಟ್ ಮೂವಿ ಅಲ್ಲ, ಅದೊಂದು ಎಮೋಷನ್. ಗಣಿ, ಕಿಟ್ಟಿ, ದಿಗಂತ್ ಅನ್ನುವಂತಹ ಕ್ಯಾರೆಕ್ಟರ್ ಗಳನ್ನ ಇಟ್ಕೊಂಡು ಭಟ್ರು ನಿಮ್ಮನ್ನ ನಗ್ಸಿ ಅಳಿಸಿ ಅಲ್ಲಲ್ಲಿ ಮೆಸೇಜ್ ಕೊಟ್ಟು ಎವ್ರಿ ಸೆಕೆಂಡ್, ಬರೀ ಸೆಕೆಂಡ್ ಅಲ್ಲಿ ಮಿಲಿ ಸೆಕೆಂಡ್ ಅಲ್ಲೂ ಕೂಡ ಎಂಟರ್ಟೈನ್ ಮಾಡ್ತಾರೆ. ಈ ಸಿನಿಮಾದಲ್ಲೂ ಕೂಡ ವಿಲನ್ ಗಳೇ ಇಲ್ಲ. ಎಲ್ಲಾನು ಕ್ಯಾಶುಯಲ್ ಆಗಿ ತಗೊಳ್ಳೋದು, ಆರಾಮಾಗಿ ಬಿಹೇವ್ ಮಾಡೋದು, ಸೀರಿಯಸ್ ಲವ್ ಅನ್ನ ಕೂಡ ಲೈಟ್ ಆಗಿ ತಗೊಳ್ಳುವಂತಹ ಗಣಿಗೆ ಲವ್ ನ ರಿಯಲ್ ಇಂಟೆನ್ಸಿಟಿ ಅರ್ಥ ಆಗೋದು ರಿಜೆಕ್ಷನ್ ಅನ್ಭವಿಸಿದಾಗ. ಅದಕ್ಕೂ ಮುಂಚೆ ಇಡೀ ಪ್ರಪಂಚ ಖುಷಿಯಾಗಿರ್ಬೇಕು, ಖುಷಿಯಾಗಿದೆ ಅನ್ಕೊಳ್ಳುವಂತಹ ಗಣಿಗೆ ಸೌಮ್ಯಾಳ ದುಃಖ ನೋವು ಕಾಣಲ್ಲ, ಅರ್ಥ ಆಗಲ್ಲ. ಒಂದು ಸೀನಲ್ಲಿ ಅವಳ ಗಂಡನ ಸಮಾಧಿ ಮುಂದೆನೆ ಪ್ರಪೋಸ್ ಮಾಡ್ತಾನೆ. ಗೊತ್ತಿಲ್ಲದೆ ಅವಳ ಗಂಡನ ಸಮಾಧಿ ಮೇಲೆ ಕಾಲಿಡೋದಕ್ಕೂ ಹೋಗ್ತಾನೆ. ಇಷ್ಟು ಎಮೋಷನ್ ಲೆಸ್ ಕ್ಯಾರೆಕ್ಟರ್ ಮುಂದೆ ಹತ್ತು ಸೊರ್ಗಿ ಕಣ್ಣೀರಲ್ಲಿ ಸ್ನಾನ ಮಾಡ್ಬಿಡ್ತಾನೆ. ಸದಾ ನಗೋ ಕ್ಯಾರೆಕ್ಟರು ಅಳು ಅನ್ನುವಂತಹ ಎಮೋಷನ್ ನ ಅರ್ಥ ಮಾಡ್ಕೊಳ್ಳೋ ಸ್ಟೋರಿನೇ ಈ ಗಾಳಿಪಟ. ಪ್ರಾಣಿಗಳನ್ನ ಬೇಟೆ ಅನ್ಕೊಂಡಿರುವಂತಹ ಜನರಿಗೆ ತಮ್ಮ ಮನೆಯವರಿಗೆ ಅದೇ ಗುಂಡು ಬಿದ್ದಾಗ ಆಗುವಂತಹ ನೋವು ತೋರಿಸಿದ್ದಾರೆ. ಗುಂಡೆಟ್ ತಿಂದು ಬದುಕುವಂತಹ ಪ್ರಾಣಿಗಳ ಲೈಫು ಒಬ್ಬ ಮನುಷ್ಯನಿಗೆ ಬಂದ್ರೆ ಹೇಗಿರುತ್ತೆ ಅನ್ನೋದನ್ನ ಕೋದಂಡ ಅನ್ನುವಂತಹ ಪಾತ್ರದ ಮೂಲಕ ತಿಳಿಸಿದ್ದಾರೆ. ಚಿತ್ರ ಕಾಮಿಡಿಯಾಗಿ ಸಾಗುತ್ತೆ, ಹಾಗಾಗಿ ಅದರ ಡೀಪ್ ಮೀನಿಂಗ್ ಗೊತ್ತಾಗಲ್ಲ. ಈ ಮೂವಿ ನನ್ನ ಆಲ್ ಟೈಮ್ ಫೇವ್ರೆಟ್. ನಿಮ್ಮಲ್ಲೂ ಸುಮಾರು ಜನಕ್ಕೆ ಫೇವ್ರೆಟ್ ಆಗಿರುತ್ತೆ, ತಿಳಿಸಿ, ಅದಕ್ಕೆ ನಾನು ಲೈಕ್ ಮಾಡ್ತೀನಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಸಿಂಪಲ್ ಸುನಿ ಅವರ ಟ್ರೇಡ್ ಮಾರ್ಕ್ ಮೂವಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಈ ಲಿಸ್ಟಿಗೆ ಬರುತ್ತೆ. ತಂಗಿ ರಚನಾಳ ಬಾಯ್ ಫ್ರೆಂಡ್ ನ ತಂಗಿ ಇತಿಹಾಸಿನಿನ ಮೀಟ್ ಆಗೋದಕ್ಕೆ ಬಂದಂತಹ ಕುಶಾಲ್ ಅಕಸ್ಮಾತ್ ಆಗಿ ಖುಷಿನ ನೋಡ್ತಾನೆ. ಖುಷಿ ತಾನೇ ಇತಿಹಾಸಿನಿ ಅಂತ ನಂಬಿಸ್ತಾಳೆ. ತಮ್ಮ ಫ್ಲಾಶ್ ಬ್ಯಾಕ್ ಬಗ್ಗೆ ಮಾತನಾಡ್ತಾ ಫುಲ್ ಕ್ಲೋಸ್ ಆಗ್ತಾರೆ. ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಒಬ್ರನ್ನ ಒಬ್ರು ಇಷ್ಟಪಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಇವಳು ಇತಿಹಾಸಿನಿ ಅಲ್ಲ ಖುಷಿ ಅಂತ. ಅವಳಿಗೆ ಆಂಟಿರೋಗ್ರೇಡ್ ಅಮ್ನೇಷಿಯಾ ಅನ್ನುವಂತಹ ಮರಿವಿನ ಕಾಯಿಲೆ ಇರುತ್ತೆ ಅಂತ. ಹಳೇದನ್ನ ಮರೆತು ಖುಷಿಯಾಗಿರೋದಕ್ಕೆ ಮತ್ತೆ ಪುನಃ ಇತಿಹಾಸಿನಿ ಅನ್ನುವಂತಹ ಪಾಸ್ಟ್ ಲೈಫ್ಗೆ ಹೋಗ್ತಾನೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖುಷಿನ ಮೀಟ್ ಆಗ್ತಾನೆ. ನಮ್ನ ಎಲ್ಲಕ್ಕಿಂತ ಬೇಜಾರು ಮಾಡೋದು ನಮ್ಮ ಪಾಸ್ಟ್. ಅದನ್ನ ಮರೆತರೆ ಖುಷಿಯಾಗಿರ್ಬೋದು ಅನ್ನೋದೇ ಖುಷಿ ಕ್ಯಾರೆಕ್ಟರ್. ಎವ್ರಿ ಡೇ ಇಸ್ ಎ ಡಿಫ್ರೆಂಟ್ ಡೇ ಅಂತ ಅನ್ಕೊಂಡು ಎಲ್ಲರೂ ಹ್ಯಾಪಿ ಆಗಿರ್ತಾರೆ ಅನ್ನೋದೇ ಈ ಕ್ಯಾರೆಕ್ಟರ್ ನ ಡೀಪ್ ಮೀನಿಂಗ್. ಈ ಸಿನಿಮಾದಲ್ಲಿ ಕುಶಾಲ್ಗೆ ವಿಲನ್ ಅಂದ್ರೆ ಅವನ ಪಾಸ್ಟ್ ಲವ್ ಲೈಫ್. ಟ್ವಿಸ್ಟ್ ಅಂದ್ರೆ ಅವನಿಗೆ ಖುಷಿನ ಇಷ್ಟಪಟ್ಟು ಮದುವೆ ಆದ್ಮೇಲೆ ಅವಳಿಗೆ ಅದೇ ಪಾಸ್ಟ್ ಲೈಫ್ ನ ಡೈಲಿ ನೆನಪು ಮಾಡ್ಬೇಕು. ಯಾಕಂದ್ರೆ ಅವಳಿಗಿರುವಂತಹ ಮರುವಿನ ಕಾಯಿಲೆಯಿಂದ ಬೆಸ್ಟ್ ಲೈಫ್ ಗ್ರೋ. ಈ ತರ ಇದ್ದವ್ರಿಗೆ ಟೆನ್ಷನ್ ಮತ್ತೆ ದುಃಖ ಅನ್ನೋದು ಆಗಲ್ಲ ಅಂತ ಅನ್ಸುತ್ತೆ. ನೀವೇನಂತೀರಾ? ಲವ್ ಮಾಕ್ಟೈಲ್ ನ ಬಿಟ್ಬಿಟ್ರೆ ಹೆಂಗೆ? ಆದಿ ಅಂಡ್ ನಿಧಿಮಾ ಕ್ಯಾರೆಕ್ಟರ್ ಹಂಗೆ ನಮ್ಮ ಮನಸ್ಸಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿದೆ. ಜೀವನದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನ ಹುಡ್ಕೋ ಆದಿಗೆ ನಿಧಿ ತರ ನಿಧಿಮಾ ಸಿಗ್ತಾಳೆ. ವಿಧಿ ಅವಳನ್ನ ಬೇಗ ಅವಳಿಂದ ದೂರ ಮಾಡುತ್ತೆ. ಎಲ್ಲರ ಜೀವನದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇರ್ತಾರೆ. ಅವರ ಜೊತೆಗಿರುವಂತಹ ಸ್ಟ್ರಾಂಗ್ ಅನ್ಬ್ರೇಕಬಲ್ ಬಾಂಡಿಂಗ್ ನಿಮ್ಮನ್ನ ಸೂಪರ್ ಸ್ಟ್ರಾಂಗ್ ಆಗೋ ಮಾಡುತ್ತೆ, ಸೂಪರ್ ವೀಕ್ ಆಗೋ ಮಾಡುತ್ತೆ ಅಂದ್ರೆ ತಪ್ಪಾಗಲ್ಲ. ಈ ಸಿನಿಮಾದಲ್ಲಿ ಆದಿಗೆ ಈ ಸ್ಟ್ರಾಂಗ್ ಬಾಂಡಿಂಗ್ ವಿಲನ್ನು. ಈ ಬಾಂಡಿಂಗ್ ಅವನ್ನ ಬೆಟರ್ ಪರ್ಸನ್ ಮಾಡುತ್ತೆ. ಅವರು ದೂರ ಆದ್ರೆ ಎಮೋಷನಲಿ ಕಿಲ್ ಕೂಡ ಮಾಡುತ್ತೆ.
ಎಲ್ಲರ ಲೈಫಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಇರ್ತಾರೆ. ಅವರನ್ನ ಕಳ್ಕೊಂಡ್ಮೇಲೆ ಆಗುವಂತಹ ಎಮೋಷನಲ್ ಟ್ರಾನ್ಸ್ಫಾರ್ಮೇಶನ್ ಮಾತಲ್ಲಿ ಹೇಳೋದಕ್ಕಾಗಲ್ಲ. ಮಿಸ್ ಯು ಅನ್ನುವಂತಹ ಪದದ ಮೀನಿಂಗ್ ಅನ್ನ ಅವರ ಹತ್ರ ಹೇಳಿನೇ ತಿಳ್ಕೊಬೇಕು. ದಿಯಾ, ಖುಷಿ ರವಿ, ಪೃಥ್ವಿ ಅಂಬರ್, ದೀಕ್ಷಿತ್ ಶೆಟ್ಟಿ ಅವರು ದಿಯಾ, ರೋಹಿತ್ ಆದಿಯಾಗಿ ಆಕ್ಟ್ ಮಾಡಿಲ್ಲ, ಜಸ್ಟ್ ಬದುಕಿದ್ದಾರೆ ಅಂತಾನೆ ಹೇಳ್ಬೋದು. ಫಸ್ಟ್ ಲವ್ ರೋಹಿತ್ ಆಕ್ಸಿಡೆಂಟ್ ಇಂದ ಕೋಮಾಗ್ ಹೋದಾಗ ಬ್ರೋಕ್ ಆದಂತಹ ಖುಷಿಗೆ ಆಸರೆ ಆಗುವಂತಹ ಆದಿ ಅವಳನ್ನ ಕಂಪ್ಲೀಟ್ ಚೇಂಜ್ ಮಾಡ್ತಾನೆ. ಈ ಪ್ರೋಸೆಸ್ ನಡುವೆ ಆದಿ ಖುಷಿ ಮಧ್ಯ ಲವ್ ಆಗುತ್ತೆ. ಈ ಕಡೆ ರೋಹಿತ್ ರಿಕವರಿ ಆಗಿ ಖುಷಿ ಮುಂದೆ ನಿಂತಾಗ ಆಗುವಂತಹ ಕನ್ಫ್ಯೂಷನ್ ನಡುವೆ ದಿಯಾ ತನ್ನ ಹಳೆ ನೆನಪನ್ನ ಅಂದ್ರೆ ರೋಹಿತ್ನ ಬಿಟ್ಟು ಹೊಸ ಪ್ರೀತಿಯಾದಂತಹ ಆದಿಯನ್ನ ಚೂಸ್ ಮಾಡ್ತಾಳೆ. ಅವಳಿಗೆ ಮುಂದೆ ಗೊತ್ತಾಗುತ್ತೆ ಎಲ್ಲದೂ ಹಳೆ ನೆನಪಾಗಿ ಕಾಡುತ್ತೆ ಅಂತ. ಆಫ್ಟರ್ ಲೂಸಿಂಗ್ ಆದಿ, ಎಲ್ಲರ ಜೀವನದಲ್ಲಿ ಹೊಸ ಮೆಮೊರೀಸ್ ಹಳೆ ಮೆಮೊರೀಸ್ ಅಂತ ಇಲ್ಲ, ಈಗಿನ ಹೊಸ ಮೆಮೊರೀಸ್ ಮುಂದಿನ ಹಳೆ ಮೆಮೊರೀಸ್ ಆಗುತ್ತಲ್ವಾ. ಇನ್ನು ಕೊನೆಯದಾಗಿ ಪರಮಾತ್ಮ ಸಿನಿಮಾದ ಬಗ್ಗೆ ಮಾತಾಡ್ಲೇಬೇಕು. ಈ ಸಿನಿಮಾದಲ್ಲೂ ಅಂತ ದೊಡ್ಡ ವಿಲನ್ ಅಂತ ಯಾರು ಇಲ್ಲ, ವಿದ್ಯಾ ಕೈವಾಡನೆ ದೊಡ್ಡ ವಿಲನ್. ಇಲ್ಲಿನ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಮತ್ತೆ ಅವ್ರನ್ನ ಡಿಸೈನ್ ಮಾಡಿರುವಂತಹ ರೀತಿ ಇವತ್ತಿನ ದಿನ ಕೂಡ ನನ್ನ ಪರ್ಸನಲ್ ಫೇವ್ರೇಟ್. ಇದಾಗಿತ್ತು ಇವತ್ತಿನ ಸಿನಿಮಾಗಳು ವಿತ್ ನೋ ವಿಲನ್ಸ್. ಎಷ್ಟು ಚಂದ ಅಲ್ವಾ? ಸಿನಿಮಾದಲ್ಲಿ ವಿಲನ್ಗಳೇ ಇಲ್ಲ, ವಿಧಿನೇ ವಿಲನ್ ಅಂತ ಅನ್ನೋದು. ನಮ್ಮ ಸುಮಾರು ಜನದ ಜೀವನದಲ್ಲೂ ಕೂಡ ಹೀಗೆ ಇರುತ್ತೆ. ಏನಂತೀರಾ? ಸೈನಿಂಗ್ ಆಫ್, ಮನು.